ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡಪ್ಪ, ನನ್ನ ಮಗಳು ಸಹಾಯ ಕೊಟ್ಟಿದ್ದಾಳೆ, ಏನಾದ್ರೂ ಮಾಡಿ ಕಾಪಾಡೋ. ಶಿಲ್ಪಾ ಶಿಲ್ಪಾ, ಶಿಲ್ಪ, ಯಾಕೆ ಹಿಂಗ್ ಮಾಡ್ಕೊಂಡೆ? ಅಯ್ಯೋ, ಯಾಕೆ ಹಿಂಗ್ ಮಾಡ್ಕೊಳಕ್ ಹೋದೆ? ಎಂತ ಕೆಲಸ ಮಾಡಕೊಳ್ತಿ ಅಮ್ಮ ನೀನು. ಶಿಲ್ಪ, ಸಾಯೋಂಥದ್ದು ಏನಾಗಿದೆ? ಅಲ್ಲ, ನಿನ್ ಜೀವದ ಬೆಲೆ ಗೊತ್ತಿದ್ಯಾ? ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡ್ಲಿಲ್ವಾ? ಯಾಕಿಂತ ಕೆಲಸ ಮಾಡ್ಕೊಂಡೆ? ಇನ್ನೇನ್ ಮಾಡ್ಲಿ ಅಣ್ಣ, ದಿನಾ ವರದಕ್ಷಿಣೆ ಬೇಕು ಅಂತ ಹಿಂಸೆ ಕೊಡೋ ಗಂಡನ ಜೊತೆ ಬಾಳೋದಕ್ಕಿಂತ ಸಾಯೋದೇ ಮೇಲು. ವರದಕ್ಷಿಣೆ ಕೇಳಿದ್ರೆ ಅವ್ರ ಮೇಲೆ ಕೇಸ್ ಹಾಕೋದನ್ನ ಬಿಟ್ಟು ಜೀವ ಕಳ್ಕೊಳಕ್ ಹೋಗಿದ್ಯಲ್ಲ. ನೋಡಿ ಅಮ್ಮ, ಇದು ನಿಮ್ಮ ಕುಟುಂಬದ ವಿಚಾರ. ಇದನ್ನ ಹೇಗೆ ಬಗೆಹರಿಸ್ಬೇಕು ಅನ್ನೋದು ನಿಮಗ್ ಬಿಟ್ಟಿದೆ. ಆದ್ರೆ ನಿಮ್ಮ ಪ್ರತಿಷ್ಠೆಗೋಸ್ಕರ ನಿಮ್ಮ ಮಗಳನ್ನ ಬಲಿ ಕೊಡಬೇಡಿ. ಆಯ್ತಪ್ಪ. ಧರ್ಮಾಧಿಕಾರಿಗಳೇ, ಇದಕ್ಕೆ ನೀವೇನಾದ್ರೂ ಪರಿಹಾರ ಹುಡುಕ್ಬೇಕಲ್ವಾ? ಏನಪ್ಪ ಮಾಡ್ಲಿ? ಅವನಿಗೆ ದುಡ್ಡು ಕೊಟ್ಟು ಕೊಟ್ಟು ಸಾಕಾಗೋಯ್ತು. ಹಿಂದ್ಗಡೆ ಆಯ್ತು ಫಲಾನು ಮಾರ್ಕೊಂಬಿಟ್ಟೆ. ಇನ್ನೆಲ್ಲಿಂದ ತಗೊಂಬರ್ರಪ್ಪ ನಾನು ದುಡ್ಡು? ನಿಮ್ಮ ಮಾತು ಕೇಳಿ ನನಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಆದರೂ ಇದಕ್ಕೆಲ್ಲ ಬೇಗ ಒಂದು ಪರಿಹಾರ ಹುಡ್ಕೋದು ಒಳ್ಳೇದು. ನಾನು ಬರ್ತೀನಿ. ನನ್ನ ಮಗಳ ಜೀವ ಉಳಿಸಿದ್ಯಪ್ಪ, ನಿನ್ ಋಣನ ನಾನು ಹೇಗೆ ತೀರಿಸ್ಲೋ ಗೊತ್ತಾಗ್ತಾ ಇಲ್ಲ. ಅಮ್ಮ, ಅಷ್ಟು ದೊಡ್ಡ ಮಾತು ಯಾಕೆ ಹೇಳ್ತೀರಾ? ಆ ದೇವರೇ ನನ್ನಿಂದ ಈ ಕೆಲಸ ಮಾಡಿಸಿದಾನೆ ಅಂತ ಅನ್ಕೊಳ್ಳಿ. ಸದ್ಯ ದೇವ್ರ ದಯಿಂದ ಏನೂ ಅನಾಹುತ ಆಗ್ಲಿಲ್ವಲ್ಲ. ಇನ್ಮೇಲಾದರೂ ನಿಮ್ಮ ಮಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಶಿಲ್ಪ, ಧೈರ್ಯವಾಗಿರು. ತಪ್ಪ. ನಂದೇನಿದ್ರು ನೇರ ನೇರ. ಹಸ್ಬೆಂಡ್ನ ನಾನು ಇಲ್ಲಿ ಕರ್ಸ್ಕೊಳ್ಳಿಲ್ಲ, ಅವ್ರಾಗ ಅವರೇ ಇಲ್ಲಿ ಬಂದಿದ್ದು. ಅವನಾಗೆ ಬಂದಿದ್ರು ಅವನನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಅವನ ಅದಕ್ಕೆ ಆಗಿ ನನಗೆ ಚೆನ್ನಾಗಿ ಗೊತ್ತು. ಹಾಗಾದ್ರೆ ಅವರಿಂದ ದೂರ ಇರಬೇಕು ಅಂತ ನನಗೆ ಕೇಳ್ತಿದ್ದೀರಾ? ಹಸ್ಬೆಂಡ್ಗೆ ಹೇಳಿ. ಹೇಳಿದ್ದೀನಿ, ಆದ್ರೆ ನಿನಗೂ ನೆನಪಿರ್ಲಿ ಅನ್ನೋ ಕಾರಣಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನನ್ನನ್ನು ಎದುರ್ಸಕ್ಕಾಗದೆ ಹೆದರ್ಸಕ್ ಬರ್ತೀನಿ ಅಂತ ನೀವು ಅನ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಏನು ನನಗೆ ಧಮಕಿ ಆಗ್ತಿದ್ಯಾ? ಎಚ್ಚರಿಕೆ ಕೊಡ್ತೀನಿ. ನೋಡೋಣ, ಚಿರು ನನ್ನ ಮಾತನ್ನ ಕೇಳ್ತಾನ ಅಥವಾ ನಿನ್ನ ಹಿಂದೆ ಬರ್ತಾನ ಅಂತ. ಎಲ್ಲ ನೀವು ಅನ್ಕೊಂಡಂಗೆ ಆಗತ್ತೆ ಅನ್ನೋದು ನಿಮ್ಮ ಭ್ರಮೆ. ಆದರೆ ಅವ್ರು ನನ್ನ ಹಿಂದೆ ಬರ್ತಾರೆ ಅನ್ನೋದು ವಾಸ್ತವ. ಬೆಕ್ಕು ಹೆಡ್ಫೋನ್ ಹಾಕೊಂಡು ಹಾಡು ಕೇಳ್ಕೊಂಡು ಮಲ್ಕೊಂಡ್ರೆ ಪ್ರಪಂಚದಲ್ಲಿ ಏನು ನಡೀತಿದೆ ಅಂತ ಅದಕ್ಕೆ ಗೊತ್ತಾಗಲ್ಲ. ಆದರೆ ಪ್ರಪಂಚ ಎಚ್ಚರವಾಗೇ ಇರುತ್ತೆ. ತಾನು ಮಾಡೋ ಸೌಂಡು ಮಾಡ್ತಾನೆ ಇರುತ್ತೆ. ಹೆಡ್ಫೋನ್ ಹಾಕಿರೋ ಆ ಬೆಕ್ಕಿಗೆ ಅದು ಕೇಳಿಸಲ್ಲ ಅಷ್ಟೆ. ಏಯ್, ಇಷ್ಟು ದಿನ ನನ್ನನ್ನು ಕಂಡ್ರೆ 6 ಅಡಿ ದೂರದಲ್ಲಿ ಇರ್ತಾ ಇದ್ದೋಳು. ಇವತ್ತು ನನ್ನನ್ನು ಬೆಕ್ಕಗೆ ಹೋಲಿಸಿ ನನ್ನ ಕಾಲಿಗೆ ಕಟ್ ಮಾಡೋ ಲೆವೆಲ್ಗೆ ಬಂದ್ಬಿಟ್ಲಾ? ಎಷ್ಟು ದಿಮಾಕ ಬಂದಿರಬೇಕು. ನಂದು ಹಸ್ಬೆಂಡ್ ವಿಷಯದಲ್ಲಿ ಸೌಂದರ್ಯ ಮೇಡಮ್ ಏನು ಮಾಡೋಕ್ಕೂ ಇಂಜರಿ ಅಲ್ಲ. ನಾನು ಯಾವುದಕ್ಕೂ ಹುಷಾರಾಗಿರ್ಬೇಕು. ಆದಷ್ಟು ಬೇಗ ಎಲ್ಲದನ್ನು ಕಟ್ ಮಾಡಿದೆ. ಚಿರುನ ಪರ್ಮನೆಂಟ್ ಆಗಿ ಆ ದೀಪನಿಂದ ದೂರ ಇಡ್ತೀನಿ. ನೋಡ್ತಾ ಇರು, ಆಗ ನೀನು ಹೊಟ್ಟೆ ಉರ್ಕೊಂಡು ಸಾಯ್ಬೇಕು. ದೂರ ಇದ್ದು ಪ್ರೀತಿ ಮಾಡೋ ಮಜಾನೇ ಬೇರೆ. ಕುಶಲವೇ ಕ್ಷೇಮವೇ, ಕೇಳಿದ್ಯಾ? ಆ ಥರವೇ. ಓ, ಯಾರೇ ನೀನು ಚೆಲುವೆ. ಎಕ್ಸಾಕ್ಟ್ಲಿ, ಸೂಪರ್ ಫಿಲಮ್. ನಮ್ ಕ್ರೇಜಿ ಸ್ಟಾರ್ ಅಂತೂ ಸೂಪರ್ ಆಗಿ ಅಭಿನಯ ಮಾಡಿದ್ದಾರೆ. ಅವರಷ್ಟೇ ಅಲ್ಲ, ನಮ್ಮ ಬಾಯ್ ಸಾಹಸ ಸಿಂಹನು ಸಕ್ಕದಾಗಿ ಮಾಡಿದ್ದಾರೆ ಅಲ್ವಾ? ಮತ್ತೆ ನೋಡು, ಈಗ ನೀನು ಅಷ್ಟೇ ಆ ಫಿಲಮ್ ಅಲ್ಲಿರೋ ಹೀರೋಯಿನ್ ತರ ನೀನು ನಿನ್ ಪ್ರೇಮ ಪತ್ರ ಬರಿ. ಸರಿ, ಬರೀತೀನಿ. ಏನು ಸುಮ್ಮನೆ ಇದೆಯಾ? ಆಮೇಲೆ ಬರೀತೀನಿ. ಬರೀ, ನಾನು ಡಿಸ್ಟರ್ಬ್ ಮಾಡಲ್ಲ, ನೀವು ಬರೀ.
ಪ್ರೀತಿಯ ಬೇಡ ಬೇಡ ಫ್ರೆಂಡು ಅಂತ ಬರೀತೀನಿ. ಫ್ರೆಂಡು ನಿಮ್ಮನ್ನ ನಾನು ಇದನ್ನ ಬೆಳಿಗ್ಗೆನೆ ಹಸ್ಬೆಂಡಿಗೆ ತಲುಪಿಸ್ಬೇಕು. ಯಾಕತ್ಗೆ ಇಲ್ಲೇ ನಿಂತ್ಕೊಂಡ್ಬಿಟ್ರಿ? ಇನ್ನೇನ್ ಮಾಡಿ ಚಿರು, ನೀನ್ ಮಾಡಿರೋ ಕೆಲ್ಸಕ್ಕೆ ತಲೆ ಚಚ್ಕೊಳ್ತಾ ಬಾಯ್ ಬರ್ಕೊಳ್ಳ. ಒಬ್ಬನೇ ಆಗೊಂಬೇಲಿದ್ದೀನಿ ಅಂತ ನನಗೆ ಸುಳ್ಳು ಹೇಳಿ ಇಲ್ಲಿ ಬಂದು ದೀಪನ್ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ಯಾ? ನೀನ್ ಹೀಗ್ ನನಗೆ ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿಲ್ಲ ಚಿರು. ನಿನ್ನ ಮೇಲೆ ನಾನು ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ, ಇವತ್ತದೆಲ್ಲ ಹಾಳಾಗೋಯ್ತು. ಇನ್ನು ನಾನು ನಿನ್ನ ಹೇಗೆ ನಂಬಲಿ ಚಿರು? ಸಾರಿ ಅದಕ್ಕೆ, ಇದು ನನಗೆ ಇದನ್ನೆಲ್ಲ ನಿಮ್ಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ದೀಪ ಅವ್ರನ್ನೇ ಮನೆಗೆ ಕರ್ಕೊಂಬಂದು ನಿಮ್ಗೆ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡಿದ್ದೆ. ಅಲ್ಲ ಚಿರು, ಒಂದು ಮಾತು ನಾನು ದೀಪನ್ ಜೊತೆ ಇದ್ದೀನಿ ಅಂತ ನೀನು ನನ್ನ ಹತ್ರ ಹೇಳಿದಿದ್ರೆ ನಾನು ಏನಾದರೂ ಹೇಳ್ತಾ ಇದ್ದ? ಮನಃಶಾಂತಿ ಅಂತ ಮನೆ ಬಿಟ್ಟು ಬಂದವನು ಇಲ್ಲ ಅವಳ ಜೊತೆ ಪ್ರೀತಿ ಮಾಡ್ಕೊಂಡಿದ್ಯಲ್ವಾ? ಅಲ್ಲ ಚಿರು, ಒಂದು ದಿನಕ್ಕೂ ನಿನಗೆ ನಿನ್ನ ಅದಕ್ಕೆ ನೆನಪಾಗ್ಲಿಲ್ವಾ? ನಾನು ಫೋನ್ ಮಾಡ್ದಾಗ್ಲೆಲ್ಲ ನೆಟ್ವರ್ಕ್ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಿತ್ತು ಇದಕ್ಕೆನಾ? ಸಾರಿ ಅದಕ್ಕೆ, ನನ್ನ ಉದ್ದೇಶ ನಿಮ್ಗೆ ಹರ್ಟ್ ಮಾಡಬೇಕು ಅನ್ನೋದಾಗಿರಲಿಲ್ಲ. ಸಡನ್ನಾಗಿ ದೀಪ ಅವ್ರ ಹಿಂದೆ ಬಿದ್ದಿದ್ದೀನಿ ಅಂತ ಹೇಳಿದ್ರೆ ನೀವು ಏನು ಅಂದ್ಕೊಳ್ತಿರೋ ಅಂತ ಮೊದಲು ಅವ್ರ ಮನ್ಸು ಗೆಲ್ಲೋ ಪ್ರಯತ್ನ ಮಾಡಿದೆ. ಆಮೇಲೆ ಅವ್ರನ್ನೇ ನಿಮ್ಮ ಹತ್ರ ಕರ್ಕೊಂಬಂದು ನಡೆದಿದ್ದ ವಿಷಯ ಎಲ್ಲ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಅಂದ್ರೆ ನೀನೀಗ ದೀಪನ್ನ ಇಷ್ಟಪಡ್ತಾ ಇದೆಯಾ? ಹೌದು. ದೀಪ ಅವ್ರು ತುಂಬ ಒಳ್ಳೆಯವ್ರದಕ್ಕೆ. ಅವ್ರಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆಯೋ ನಿಮ್ಮೆಲ್ಲರ ಮೇಲೂ ಅಷ್ಟೇ ಪ್ರೀತಿ ಗೌರವ ಇದೆ. ಬೇಕಾದ್ರೆ ನಾಳೆನೇ ಅವ್ರನ್ನ ಕರ್ಕೊಬಂದು. ನನಗೆ ಯಾರ ಬಗ್ಗೆನೂ ಕೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮಾತಾಡಿದ್ ಸಾಕು. ಸರಿ, ಕೆರೆಯಲ್ಲಿ ಬಿದ್ದು ಒದ್ದೆ ಆಗಿದೆ, ಮೊದಲು ಹೋಗಿ ಫ್ರೆಶ್ ಅಪ್ ಆಗಿ.